So make some noise for Big Boss superstar, famous rapper, singer, musician, ಈಗ famous actor ಅಂತ ಹೇಳಿ ನಾವು ಹೇಳ್ಬೋದು, one and only ಚಂದನ್ ಶೆಟ್ಟಿ. ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ದುಬೈ. ತುಂಬಾ ಸಲ ಬಂದಿರಿ ನೀವು. ಆಲ್ರೆಡಿ ತುಂಬಾ ಫ್ಯಾನ್ ಫಾಲೋವಿಂಗ್ ನಿಮ್ಗೆ ಇದೆ. ಆಸ್ ಎ ಸಿಂಗರ್, ರ್ಯಾಪರ್ ಆಗಲಿ, ಬಿಗ್ ಬಾಸ್ ಆಗಿ ತುಂಬಾ ಫ್ಯಾನ್ಸ್ ನೀವು ಅರ್ನ್ ಮಾಡಿದಿರಿ. ಈಗ ನಮ್ಗೆ ಪ್ರೌಡ್ ಫೀಲ್ ಆಗ್ತಿದೆ. ಈಗ ಆಕ್ಟರ್ ಆಗಿ ನಿಮ್ಗೆ ಫಸ್ಟ್ ಮೂವಿ ಗ್ರೇಟ್ ಅಂದ್ರೆ ಗ್ರೇಟ್, ನಮ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅದು ಜಾಸ್ತಿ ಬಿಟ್ಕೊಡುದಿಲ್ಲ ನಾವು ಆ ರೋಲ್ ಬಗ್ಗೆ. ಸ್ಟ್ಯಾಮರಿಂಗ್ ಆಕ್ಟಿಂಗ್ ತುಂಬಾ ಟಫ್ ಆಕ್ಟ್, ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಪ್ರೌಡ್ ಆಯ್ತು. ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ 100%. ಇನ್ನು ಆಕ್ಟರ್ ಆಗಿ ನೀವು ತುಂಬಾ ಫೇಮಸ್ ಆಗ್ಬೇಕು ನಮ್ಮ ವಿಶ್. ಈಗ ಪ್ರೀಮಿಯರ್ ಶೋ ಆಯ್ತು ಇಲ್ಲಿ, ತುಂಬಾ ಸಕ್ಸಸ್ಫುಲ್ ಆಯ್ತು. ಹೇಗೆ ಅನಿಸ್ತು ಸರ್ ನಿಮ್ಗೆ ಇಲ್ಲಿ ಬಂದು? ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ದುಬೈಲಿ ಇಷ್ಟು ಅದ್ದೂರಿಯಾಗಿ ಸಿನಿಮಾನ ವೆಲ್ಕಮ್ ಮಾಡ್ತಾರೆ ಅಂತ. ಆ್ಯಂಡ್ ನಾನಂತೂ ಸಿನಿಮಾ ನಾನು ನೋಡ್ತಾ ಕೂರ್ಬೇಕಾದ್ರೆ ನನಗೆ ಸಖತ್ ಐ ವಾಸ್ ವೆರಿ ನರ್ವಸ್ ಆ್ಯಕ್ಚುಲಿ. ಸಿನಿಮಾ ನೋಡಾದ್ಮೇಲೆ ಫಸ್ಟ್ ಆಫ್ ಆಲ್ ಫುಲ್ ಸಿನಿಮಾ ನೋಡ್ತಾರ, ಇಲ್ಲ ಮಧ್ಯದಲ್ಲಿ ಏನಾದರೂ ಹೋಗ್ಬಿಡ್ತಾರ, ಇಲ್ಲ ಲಾಸ್ಟಿಗೆ ರಿವ್ಯೂ ಹೇಳ್ತಾರ, ಇಲ್ಲ ಹಂಗೆ ಹೋಗ್ತಾರ ಅಂತ. ಬಟ್ ಲಾಸ್ಟ್ ರಿವ್ಯೂ ನೋಡಬೇಕಾದಾಗ ಎಲ್ಲರೂ ಅಷ್ಟು ಖುಷಿಯಾಗಿ ಕ್ಲ್ಯಾಪ್ ಮಾಡಿದ್ರು ಸಿನಿಮಾ ಮುಗಿದ ತಕ್ಷಣ. ಸೊ ಅದೊಂದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ದುಬೈ ಕನ್ನಡಿಗರಿಗೆ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೀನಿ. ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಸಿನಿಮಾ, ನಾನು ಆ್ಯಸ್ ಅನ್ ಆ್ಯಕ್ಟರ್ ಫಾರ್ ದ ಫಸ್ಟ್ ಟೈಮ್ ನಾನು ಬೆಳ್ಳಿ ತೆರೆ ಮೇಲೆ ಬಂದಿದ್ದು ದುಬೈಲಿ ಅಂತ ಹೇಳ್ಕೊಳ್ಳೋಕ್ಕೆ ಐ ಫೀಲ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಸೋ ಪ್ರೌಡ್. ಆ್ಯಂಡ್ ಥ್ಯಾಂಕ್ಸ್ ಟು OMG ಮೂವೀಸ್ ಡಿಸ್ಟ್ರಿಬ್ಯೂಟರ್ಸು, ಸೆಂದಿಲ್ ಅವ್ರಿಗೆ, ಹಾಗೆ ಅವ್ರ ಎಂಟೈರ್ ತಂಡಕ್ಕೆ ಈ ಸಿನಿಮಾನ ದುಬೈಗೆ ತೊಗೊಂಡ್ಬಂದು ಇಲ್ಲಿ ದುಬೈ ಕನ್ನಡಿಗರಿಗೆ ಈ ಸಿನಿಮಾನ ತೋರಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ 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 ಧನ್ಯವಾದಗಳು ಸರ್. ಇದ್ರ ಕಂಟೆಂಟ್ ಒಂದು ತುಂಬಾ ಇಂಪಾರ್ಟೆಂಟ್ ಈಗಿನ ಜನರೇಷನ್, ಸ್ಪೆಷಲಿ ತುಂಬಾ ಅಗತ್ಯ. ಈಗಿನ ಸಿಚುವೇಶನ್ ನೋಡಿದ್ರೆ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಏನೆಲ್ಲ ಆಗ್ತದೆ ನಮ್ಗೆ ನಿಜವಾಗ್ಲೂ ನಮ್ಮ ಟೈಮಲ್ಲಿ ಹಾಗೆ ಇರಲಿಲ್ಲ ಅಷ್ಟು. ಮತ್ತು ಈಗ ಜನರೇಷನ್ ಚೇಂಜ್ ಆಗಿದೆ. ಸೊ ಇದೊಂದು ಮೆಸೇಜ್ ತುಂಬಾ ಎಲ್ರಿಗೂ ತಟ್ಟಿದೆ. ನಾವು ರಿವ್ಯೂ ಕೇಳುವಾಗ ಎಲ್ಲರೂ ಹೇಳಿದ್ರು. ಇದು ಕಂಟೆಂಟ್ ಹೇಗೆ ನೀವು ಸೆಲೆಕ್ಟ್ ಮಾಡಿದ್ರಿ? ಇಲ್ಲ, ನನಗೆ ಅರುಣ ಮುಕ್ತ ಡೈರೆಕ್ಟರ್ ಅವರು ಈ ಬಂದು ಕತೆ ಹೇಳಿದ ತಕ್ಷಣ ನಾನು ತುಂಬಾ ಇಷ್ಟಪಟ್ಬಿಟ್ಟೆ. ಯಾಕಂತ ಹೇಳಿದ್ರೆ ನೀವೇ ಹೇಳ್ದಂಗೆ ಒಂದು ಸೋಷಿಯಲ್ ಮೆಸೇಜ್ ಇದೆ. ಅಂದ್ರೆ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಇಬ್ರು ಸೇರಿ ಈ ಸಿನಿಮಾ ನೋಡುವಂಥದ್ದು. ತಂದೆ ತಾಯಿ ಮಕ್ಕಳು ಎಲ್ಲ ಒಟ್ಟಿಗೆ ಬಂದು ಸಿನಿಮಾ ನೋಡುವಂಥದ್ದು. ಯಾಕಂದ್ರೆ ಈಗಿನ ಜನ್ರೇಷನ್ ಅಲ್ಲಿ ತಂದೆನೂ ಬಿಸಿ, ತಾಯಿನೂ ಬಿಸಿ, ಆ ಕಡೆ ಮಕ್ಕಳು ಬಿಸಿ, ಎಲ್ಲ ಟೋಟಲ್ ಆಗಿ ಬಿಸಿ ಇರುವಂಥ ಇದರಲ್ಲಿ ಹೇಗೆ ಒಂದು ಮಕ್ಕಳು ಬೆಳವಣಿಗೆಗೆ ತಂದೆ ತಾಯಿ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಹೇಳಕ್ ಹೊರಟಿದ್ದಾರೆ. ನಾನು ಕೇವಲ ಒಬ್ಬ ಪಾತ್ರಧಾರಿ ಅಷ್ಟೇ ಈ ಸಿನಿಮಾದಲ್ಲಿ, ಆ್ಯಕ್ಟ್ ಮಾಡಿದ್ದೀನಿ ಆಸ್ ಅನ್ ಆ್ಯಕ್ಟರ್. ಇನ್ನು ಜನಗಳು ನನ್ನ ಹೇಗೆ ಮುಂದೆ ತೊಗೊಂಡೋಗ್ತಾರೆ ಅಂತ ಇನ್ನ ನಿಮ್ಮ ಕೈಗೆ ಬಿಟ್ಟಿದ್ದಾರೆ. ಫಸ್ಟ್ ಮೂವಿ ಅಂತ ನಿಜವಾಗ್ಲೂ ಅನಿಸ್ಲಿಲ್ಲ. ಎಲ್ಲರೂ ಪಬ್ಲಿಕ್ ಅದೇ ರಿವ್ಯೂ ಕೊಟ್ಟೋದ್ರು. ಅವರು ಒಂದು ಆಕ್ಟಿಂಗ್ ಅಲ್ಲಿ ಇಷ್ಟೊಂದು ಮೆಚೂರಿಟಿ ಇದೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು. ಸಿಂಗರ್ ಅಂತ ಹೇಳಿ ಫ್ಯಾನ್ಸ್ ಇದ್ರು. ಬಟ್ ರಿಯಲಿ ನೀವು ಪ್ರೂವ್ ಮಾಡಿದ್ರಿ ಸರ್. ಈಗ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ಲಿಕ್ಕಿದೆ. ಇದು 100% ಸ್ವಲ್ಪ ಟಫ್ ಟೈಮ್ ನಡೀತಿದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಬಟ್ ಇದೊಂದು ಒಳ್ಳೆ ದಾರಿ ದೀಪ ಆಗ್ಲಿ ಅಂತ ವಿಶ್ ಮಾಡಿ, ಸೂಪರ್ ಹಿಟ್ ಆಗ್ಲಿ ಮೂವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕರಾವಳಿ ಕಸಿನ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಯಾರ್ಯಾರು ಇನ್ನೂ ಕರಾವಳಿ ಕಸಿನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೂರಿಂದ ಬಂದು ದುಬೈಗೆ ಬಂದು ಇಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಲ್ಲಿ ಕನ್ನಡಿಗರನ್ನ ಒಟ್ಟಿಗೆ ಸೇರಿಸುವಂತ ಒಂದು ಕೆಲಸ ಮಾಡ್ತಿದ್ದೀರಾ. ನಿಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಒಂದು ಕ್ವಶನ್, ನೀವು ದುಬೈಗೆ ತುಂಬಾ ಸಲ ಬರ್ತಿದ್ರಿ, ಇಲ್ಲಿ ಏನ್ ಇಷ್ಟ ಅಂತ ಹೇಳ್ಬೋದು? ದುಬೈಲಿ ನಿಮ್ಗೆ ಏನ್ ಇಷ್ಟ? ನನಗೆ ಇಲ್ಲಿ ನಾನು ಫಸ್ಟ್ ಹೋಗೋದು ಝಮ್ಝಮ್ ಮಂದಿ ಬಿರಿಯಾನಿಗೆ. ಸೊ ನಂಗೆ ತುಂಬಾ ಫೇವ್ರೇಟ್ ಝಮ್ಝಮ್ ಮಂದಿ ಬಿರಿಯಾನಿ, ಮಟನ್ ಮಂದಿ. ನಾನು ಫಸ್ಟ್ ಬಂದ ತಕ್ಷಣ ಸರ್, ನೀವು ಲೈಫ್ ಅಲ್ಲಿ ತುಂಬಾ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಗಿದೆ ಬಿಗ್ ಬಾಸ್ ಸ್ಪೆಷಲ್. ನಮ್ಗೆ ನಿಮ್ದು ನಿಜವಾಗ್ಲಿ ಒಂದು ಏನಾದ್ರೂ ಒಂದು ಮೆಮೊರೇಬಲ್ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಇದ್ರೆ, ಏನಾದ್ರೂ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಆದದ್ದು ಪಾಸಿಟಿವ್ ಆಗಿ ಏನಾದ್ರೂ ಇದ್ರೆ ಶೇರ್ ಮಾಡ್ಬೋದು? ನನ್ನ ಲೈಫಲ್ಲಿ ನನಗೆ ನೆನಪಿನಲ್ಲಿ ಇರುವಂತ, ನನಗೆ ಯಾವಾಗ ನನಗೆ 3 ಪೈಕ್ ಹಾಡು ಹಿಟ್ ಆಗಿ ಅದು ದಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್. ಊರಿನ ಒಂದು ಆಡಿಯನ್ಸ್ ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ. ನೆಕ್ಸ್ಟ್ ವೀಕ್ ಸಿನಿಮಾ ರಿಲೀಸ್ ಆಗ್ತದೆ. ಜುಲೈ 19ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿನಿಯರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಮ್ಮ ಎಂಟೈರ್ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಶ್ರದ್ಧೆಯಿಂದ ಈ ಒಂದು ಸಿನಿಮಾ ಮಾಡಿದೀವಿ. ಒಂದು ಸೋಷಿಯಲ್ ಮೆಸೇಜ್ ಓರಿಯೆಂಟೆಡ್ ಪ್ಲಸ್ ಎಂಟರ್ಟೈನ್ಮೆಂಟ್ ಕೂಡ ಇದೆ ಸಿನಿಮಾದಲ್ಲಿ. ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.